ಹರೇ ರಾಮ. ನಮೋ ಗುರುಭ್ಯಃ. ನಮಃ ಶಾರದಾಯೈ. ಮೊದಲು ಈ ಮಣ್ಣಿನಲ್ಲಿ ಅಡಗಿರುವ ದಿವ್ಯ ಶಕ್ತಿಗಳನ್ನು, ದೇವತಾ ಸನ್ನಿಧಾನಗಳನ್ನು ಅಂತರಂಗದಿಂದ ಭಾವಿಸಿ, ಕಾಣದ ನಿಮ್ಮನ್ನು ಕಾಣುವ ಕಣ್ಣುಗಳು ನಮ್ಮದಾಗಲಿ ಮತ್ತು ನಿಮ್ಮ ಕೃಪೆಯಿಂದ ನಾವು ಮಾಡುವ ಕೆಲಸಗಳು ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳನ್ನು ನಾವು ಮಾಡುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥಿಸಿ, ನಮ್ಮ ಸಾರ್ವಭೌಮ ಗುರುಕುಲದ ವಿದ್ಯಾಪರ್ವದ ಅಂಗವಾದ ಆಶೀರ್ವಚನವನ್ನು ಮಾಡಬಯಸ್ತಾ ಇದ್ದೇವೆ. ಮಕ್ಕಳೇ, ಒಂದು ಮಾತಿದೆ, ನಾಳೆ ಮಾಡುವ ಕೆಲಸವನ್ನು ಇಂದು ಮಾಡು, ಆಮೇಲೆ ಮಾಡುವ ಕೆಲಸವನ್ನು ಈಗಲೇ ಮಾಡುವಂತ. ಹಾಗೆ ಆಶೀರ್ವಚನ ಆಮೇಲೆ ಮಾಡೋ ಕೆಲಸ ಆಗಿತ್ತು, ಅದು ಸಭೆಯ ಕೊನೆಯಲ್ಲಿ ಮಾಡೋ ಕೆಲಸ ಆಗಿತ್ತು ಅದು. ಆದರೆ ಈಗಲೇ ಮಾಡಬೇಕಾಗಿತ್ತು, ಯಾಕೆಂದರೆ ಅನುಷ್ಠಾನದ ಕಾರಣಕ್ಕೆ, ಮುಂದೆ ಅನುಷ್ಠಾನದ ಸಮಯ ಹತ್ತ ಬರ್ತಾ ಇರೋ ಕಾರಣಕ್ಕೆ ಮೊದಲಾಗಿಯೇ ಅದನ್ನು ಮಾಡಬೇಕಾಗಿತ್ತು. ಶ್ರೀ ಗುರುಭ್ಯೋ ನಮಃ ಅಂತ ಮೊದಲೇ ಹೇಳುವಂಥದ್ದು. ಒಂದು ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಒಂದು ಅಧ್ಯಯನ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಹೇಳ್ತಿರೋ, ಮಧ್ಯೆ ಹೇಳ್ತಿರೋ, ಕೊನೆಯಲ್ಲಿ ಹೇಳ್ತಿರೋ ಶ್ರೀ ಗುರುಭ್ಯೋ ನಮಃ. ಹಾಗೆ ಇದು ಮೊದಲೇ ಆರಂಭದಲ್ಲಿ ಆಗ್ತಾ ಇದೆ. ಇದೊಂದು ಯೋಗ. ಸಹಜವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಇರಲೇಬೇಕು. ಆದರೆ ಸಂದರ್ಭಗಳು ಹೇಗಿದೆ ಅಂದರೆ ನಮಗೆ ಭಾಗವಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಶಿವಗುರುಕುಲದ ಬದ್ಧಂತಿಗೆ ನಮಗೆ ಸ್ವತಃ ಪ್ರತ್ಯಕ್ಷ ಬಂದು ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಶಾಸ್ತ್ರೀಯ ಸಂಗೀತೋತ್ಸವ ಆಯಿತು ನಮ್ಮ ಸ್ವರಾತ್ಮ ಗುರುಕುಲದ ಕಡೆಯಿಂದ. ಆಗಲೂ ಕೂಡ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ನಮಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಅದು ದೇವರ ಕೂಡಿಸಿ ಆಯಿತು, ಅದು ತಾನಾಗಿ ಕೂಡಬೇಕು. ಇದರಲ್ಲಿ ನಾವು ನಮ್ಮ ಹೆಗ್ಗಳಿಕೆ ಹೇಳ್ಕೊಳ್ಳಿಕ್ಕೆ ಏನಿಲ್ಲ, ನಾವು ಬಂದಿದ್ದೇವೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ಕೊಳ್ಳಿಕ್ಕೆ ಏನಿಲ್ಲ. ನಿಮ್ಮ ಭಾವ ನಮ್ಮನ್ನು ಇಲ್ಲಿ ಇರುವ ಹಾಗೆ ಮಾಡಿದೆ ಅನ್ನೋ ಥರ ಹೇಳ್ಬೋದು ನಾವು ಅದನ್ನು ಅಂತ. ನಿಮ್ಮ ಮಹತ್ವವೇ ಇರುವಂಥದ್ದು ಅಲ್ಲಿ ಅನ್ನೋದನ್ನ ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಒಂದು ಗುರುಕುಲ ಏನು ಅನ್ನೋದು ವಿದ್ಯಾರ್ಥಿಗಳನ್ನ ನೋಡಿದಾಗ ಗೊತ್ತಾಗಬೇಕು, ಶಿಕ್ಷಕರನ್ನು ನೋಡಿದಾಗ ಗೊತ್ತಾಗಬೇಕು. ಬೇಡ, ಅದೆಲ್ಲ ಕಷ್ಟ ಆಗ್ಬೋದು, ವಿದ್ಯಾರ್ಥಿಗಳನ್ನ ಎಷ್ಟು ಕಾಲ ನೋಡಬೇಕು, ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆಗಳಿದ್ದರೆ ವಾರ್ಷಿಕೋತ್ಸವ ನೋಡಿದರೆ ಗೊತ್ತಾಗ್ತದೆ ಒಂದು ಗುರುಕುಲ ಏನು, ಹೇಗೆ ಎನ್ನುವಂಥದ್ದು. ಕೇವಲ ವಾರ್ಷಿಕೋತ್ಸವ ನೋಡಿದ್ರೆ ಗೊತ್ತಾಗ್ಬೋದು. ಈ ನಮ್ಮ ಗುರುಕುಲ ಏನು ಅನ್ನೋದು ಕೇವಲ ಒಂದು ವಾರ್ಷಿಕೋತ್ಸವದ ಉದ್ಘಾಟನೆ ನೋಡಿದರೆ ಸಾಕು ಅಂತ, ಅಲ್ಲೇ ಗೊತ್ತಾಗ್ತದೆ ಅಂತ. ಈ ಗುರುಕುಲದ ಸತ್ವ ಸಾರ ಏನು, ಈ ಗುರುಕುಲ ಯಾತಕ್ಕೆ ಹೊರಟಿದೆ, ಮೂಲ ಉದ್ದೇಶ ಏನು ಅನ್ನೋದನ್ನು ಉದ್ಘಾಟನೆ ಅದೇ ತೋರಿಸ್ತಾ ಇದೆ. ಸಾರ್ಥಕ ಅಂತ ಅನಿಸ್ಬಿಡುತ್ತೆ ನಮಗೆ. ಯಾಕೆಂದರೆ ಇಷ್ಟು ಮನಸ್ಸಿಗೆ ಬಂದಿದೆ ಅಂತ ಆದರೆ, ಇಲ್ಲಿಯ ಆಚಾರ್ಯ ವೃಂದಕ್ಕಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಉದ್ಘಾಟನೆ ಹೀಗೆ ಮಾಡುವಂಥ ಒಂದು ಪರಿಕಲ್ಪನೆ ಬಂದಿದೆ ಅಂತ ಆದರೆ ಒಟ್ಟು ಗುರುಕುಲದ ಈ ಪ್ರಯತ್ನವೇ ಸಾರ್ಥಕ ಎಂಬುದಾಗಿ ನಮ್ಮ ಒಂದು ಭಾವನೆ. ನಮ್ಮ ಭಾರತೀಯ ಪರಂಪರೆಯ ವಿದ್ಯಾಭ್ಯಾಸದ ಒಟ್ಟು ಸಾರವೇ ಎಷ್ಟು ಅಂತ, ಬೆಳಕು ನಿನ್ನ ಒಳಗಿದೆ, ಕಂಡುಕೋ ಅದನ್ನು ಅಂತ. ಒಳಗೆ ಬೆಳಕುಗಳ ಮಾಲೆಯೇ ಇದೆ, ಒಂದೆರಡು ಬೆಳಕುಗಳೆಲ್ಲ, ಅಸಂಖ್ಯಾತ ಬೆಳಕಿನ ಪುಂಜಗಳಿದ್ದಾವೆ. ಇದೆಲ್ಲ ದಾಟಿ ಪರಂಜ್ಯೋತಿ ಇದೆ, ಅದನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕು ನೀನು. ಜೀವನದ ಸಾರ್ಥಕತೆ ಅಲ್ಲಿ ಇರುವಂಥದ್ದು ಅಂತ. ಅದೊಂದು ಮಹಾಯಾತ್ರೆ ಎಂಬುದಾಗಿ ಹೇಳ್ತಾರೆ, ಅಂತರಂಗದ ಯಾತ್ರೆ ಅಂತ. ಮೂಲಾಧಾರದಿಂದ ಸಹಸ್ರಾರದವರೆಗೆ ಅಂತ. ಎಷ್ಟು ದೂರ ಅಂದರೆ ನೀವು ಸ್ಥೂಲವಾಗಿ ಈ ಚರ್ಮದ ಚಕ್ಷುಸಿಂದ ನೋಡಿ ಹೇಳೋದಾದರೆ ಎಷ್ಟು ದೂರ ಅಂತ, ಇಷ್ಟೇ ಅಲ್ವಾ? ಹೀಗೆ ತಗೊಂಡ್ರೆ ಇಷ್ಟೇ ಆಯಿತು ನೋಡಿ ಇದು ಅಂತ. ಆದರೆ ಈ ದೂರ ಅಲ್ಲಿ ಹೋದಾಗ ಎಷ್ಟಾಗ್ತದೆ ಅಂದರೆ ಇದು ಬ್ರಹ್ಮಾಂಡಗಳನ್ನು ದಾಟಿ ಹೋಗಬೇಕು ಅಂತ. ಅಷ್ಟು ದೊಡ್ಡ ದೂರವನ್ನು ಅದು ಒಳಗೆ ಪರಿಕಲ್ಪಿಸಿ ಕೊಡುವಂಥದ್ದು ಅಂತ. ಅಲ್ಲಿ ಮಧ್ಯೆ ಮಧ್ಯೆ ನಿಲ್ದಾಣಗಳಿದ್ದಾವೆ. ಅಲ್ಲಿ ಅಷ್ಟು ದೂರ ಹೋಗುವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಧ್ಯೆ ಮಧ್ಯೆ ದೊಡ್ಡ ದೊಡ್ಡ ನಗರಗಳು ಸಿಗ್ತಾವಲ್ವಾ, ಹಾಗೆ ಅಂತ.
ಏನಪ್ಪ ಅಂದರೆ ಇದೆ ಮೂಲಾಧಾರ ಅದೊಂದು ಕೇಂದ್ರ, ಸ್ವಾಧಿಷ್ಠಾನ ಅದೊಂದು ಕೇಂದ್ರ, ಮಣಿಪುರ ಅದು ಮತ್ತೊಂದು ಕೇಂದ್ರ. ಒಂದೊಂದು ಕೇಂದ್ರದಲ್ಲಿಯೂ ಶಕ್ತಿಗಳಿದ್ದಾವೆ, ದೇವತೆಗಳಿದ್ದಾರೆ, ದೊಡ್ಡ 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 ಸಂಗತಿಗಳಿದ್ದಾವೆ ಅಲ್ಲಿ ಅಂತ. ಹಾಗೆ ಸಹಸ್ರಾರದವರೆಗೆ ಅಂತ ಒಂದು ದೊಡ್ಡ ಯಾತ್ರೆ ಸಾಧಕನು ಏನು ಅಂತರಂಗದಲ್ಲಿ ಮಾಡ್ತಾನೋ ಅದನ್ನು ಇಲ್ಲಿ ನಮ್ಮ ಗುರುಕುಲದ ವಾರ್ಷಿಕೋತ್ಸವದ ಉದ್ಘಾಟನಾ ರೂಪದಲ್ಲಿ ನೀವು ಪ್ರಸ್ತುತಪಡಿಸಿದ್ರಿ ಅಂತಂದರೆ ನಮ್ಮನ್ನು ಸಂತೋಷಪಡಿಸಲಿಕ್ಕೆ ನೀವು ಇನ್ನೇನು ಮಾಡಬೇಕಾಗಿಲ್ಲ ಅಂತ, ಇದು ಒಂದು ಕಾರ್ಯವೇ ಸಾಕು ಎಂಬುದಾಗಿ ನಾವು ಭಾವಿಸುವಂಥದ್ದು. ತುಂಬ ತುಂಬ ನಮಗೆ ಸಂತೋಷ ಆಯಿತು. ನಾವು ಈ ಸಮಯದಲ್ಲಿ ಹಾರೈಸೋದು ಹೊರಗೆ ನೋಡಿದ್ದು ಒಳಗೆ ಆಗಲಿ ಅಂತ, ನಮ್ಮ ಒಳಗೆ ಆ ಬೆಳಕುಗಳು ಬೆಳಗುವಂತೆ, ಆ ದೀಪಗಳು ಹೊತ್ತುವಂತೆ ಆಗಬೇಕು, ಅಂತರಂಗದ ಹಣತೆಗಳು ಹೊತ್ತಬೇಕು. ನಾವು ಅಂತರಂಗದಲ್ಲಿ ಆ ಯಾತ್ರೆಯನ್ನು ಮಾಡುವಂತೆ, ಯಾತ್ರೆಯಲ್ಲಿ ನಾವು ತುದಿ ಮುಟ್ಟುವಂತೆ ಆಗಬೇಕು. ಅಧ್ವನ ಮಧ್ವಪತೆ ಶ್ರೇಷ್ಠಸ್ಯಾಧ್ವನಃ ಪಾರಮಶೀಯ. ಅಧ್ವನ ಮಧ್ವಪತೆ, ಅಧ್ವಪತೆ ಅಂದರೆ ಈ ದಾರಿಗಳ ಒಡೆಯನೇ ಅಂತ, ಮಾರ್ಗಪತಿ ಅಂತ. ಅಧ್ವನ ಮಧ್ವಪತಿ, ಎಷ್ಟೋ ದಾರಿಗಳಿದೆ ಪ್ರಪಂಚದಲ್ಲಿ, ಆ ಎಲ್ಲ ದಾರಿಗಳ ಒಡೆಯ ನೀನು. ನಿನ್ನಲ್ಲಿ ಪ್ರಾರ್ಥನೆ ನಮ್ಮದು ಏನು ಅಂದರೆ ಶ್ರೇಷ್ಠಸ್ಯಾಧ್ವನಃ ಪಾರಮಶೀಯ. ಈ ದಾರಿಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾರಿ ಯಾವುದಿದೆಯೋ ಆ ದಾರಿಯಲ್ಲಿ ನಾನು ಸಾಗುವಂತೆ ಆಗಬೇಕು, ಮಾತ್ರ ಅಲ್ಲ ತುದಿ ಮುಟ್ಟುವಂತೆ ಆಗಬೇಕು. ಶ್ರೇಷ್ಠಸ್ಯಾಧ್ವನಃ ಪಾರಮಶೀಯ, ದಡವನ್ನು ಸೇರುವಂತೆ ಆಗಬೇಕು, ಪಾರವನ್ನು ಸೇರುವಂತೆ ಆಗಬೇಕು ಎಂಬ ಪ್ರಾರ್ಥನೆ ನಮ್ಮ ಹೃದಯದಲ್ಲಿ ಈ ಸಮಯದಲ್ಲಿ ಬರುವಂಥದ್ದು. ಅದೆಲ್ಲ ಲೌಕಿಕಕ್ಕೂ ಸಂಬಂಧಪಟ್ಟಿಲ್ಲ ಅಂತ ಏನಿಲ್ಲ. ಈ ಮೂಲಾಧಾರ ಸ್ವಾಧಿಷ್ಠಾನ ಬರೀ ನೀವು ವೇದಾಂತ ಮಾತಾಡ್ತೀರಲ್ಲ, ನಾವು ಊಟ ಮಾಡೋದು ಬೇಡವಾ, ಹಾಗಾದರೆ ಬದುಕೋದು ಬೇಡವಾ ಅಂದರೆ ಅಲ್ಲಿಗೂ ಸಂಬಂಧಪಟ್ಟಿದೆ. ಅದು ತುಂಬ ನೇರವಾಗಿ ಸಂಬಂಧಪಟ್ಟಿದೆ. ಉದಾಹರಣೆಗೆ ಮೂಲಾಧಾರ ಅಂದರೆ ಈ ಮಣ್ಣೆಲ್ಲ ಅಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು. ಪಂಚಭೂತಗಳಲ್ಲಿ ಭೂಮಿ ಅಲ್ಲಿ ನೆಲೆಯಾಗಿದೆ ಅಂತ ಮೂಲಾಧಾರದಲ್ಲಿ. ನೀರೆಲ್ಲ ಸ್ವಾಧಿಷ್ಠಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಗ್ನಿ ಮಣಿಪುರಕ್ಕೆ ಸಂಬಂಧಪಟ್ಟಿರುವಂಥದ್ದು, ವಾಯು ಅನಾಹತ ಚಕ್ರಕ್ಕೆ, ಹೃದಯದ ಅನಾಹತ ಚಕ್ರಕ್ಕೆ ವಾಯು ಸಂಬಂಧಪಟ್ಟಿರುವಂಥದ್ದು, 4 ಕಣ್ಣಿಗೆ ಕಾಣುವಂಥದ್ದು, ಕೈಗೆ ಸಿಕ್ಕುವಂಥದ್ದು. ಇನ್ನು ಅದಕ್ಕಿಂತ ಮುಂದೆ ಆಕಾಶ ಅಂತ, ವಿಶುದ್ಧಿ ಚಕ್ರ, ಕಂಠ ಅಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು, ಕಣ್ಣಿಗೆ ಕಾಣೋದಿಲ್ಲ, ಇದೆ, ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಅದು ಮುಗಿತಾ ಆಯ್ತಾ ಅಂದರೆ ಇಲ್ಲ, ಇನ್ನು ಮುಂದಕ್ಕಿದೆ ಅಂತ. ಮನಸ್ಸು ಅಂತ, ನಮ್ಮ ಮನಸ್ಸು ಅಂತ, ಅದು ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ. ಮನೋಪಿ ಭ್ರೂಮಧ್ಯೆ. ಮತ್ತು ಮುಂದಕ್ಕೆ ಹೋದರೆ ಆತ್ಮ, ಪರಮಾತ್ಮ ಅಂತ, ಅದು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗ ಹೇಳಿ, ನಮ್ಮ ಜೀವನದಲ್ಲಿ ಇದು ಯಾವುದು ಬೇಡ? ಯಾವುದು ಬೇಡ? ಮಣ್ಣು ಬೇಡವಾ, ಗಾಳಿ ಬೇಡವಾ, ನೀರು ಬೇಡವಾ ಅಂತ. ಅದರ ಕೇಂದ್ರಗಳು ನಮ್ಮ ಒಳಗೆ ಇದೆಯಲ್ಲ ಅಂತ, ನಮ್ಮಲ್ಲೇ ಇದೆಯಲ್ಲ ಅಂತ. ಮೂಲಾಧಾರ ಚಕ್ರವನ್ನು ಯಾರು ಜಾಗೃತಗೊಳಿಸ್ಕೊಳ್ತಾನೋ, ಮೂಲಬಂಧವನ್ನು ಯಾರು ತುಂಬ ಚೆನ್ನಾಗಿ ಮಾಡಿದಲ್ಲಿ ಸಿದ್ಧಿಯನ್ನು ಪಡಿತಾನೋ, ಅವನಿಗೆ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೋಗಗಳು ವಾಸಿಯಾಗ್ತವೆ ಅಂತ ಯೋಗ ಹೇಳುವಂಥದ್ದು. ಮೂಲಬಂಧವನ್ನು ಯಾರು ಚೆನ್ನಾಗಿ ಮಾಡಬಲ್ಲ, ಮೂಲಾಧಾರ ಚಕ್ರವನ್ನು ಯಾರು ಜಯಿಸ್ತಾನೆ, ತಾನಾಗಿ ಅವನಿಗೆ ಅಲ್ಲಿಗೆ ಸಂಬಂಧಪಟ್ಟ ಎಲ್ಲ ರೋಗಗಳು ವಾಸಿಯಾಗ್ತವೆ ಅಂತ. ಈ ಒಂದೊಂದು ಚಕ್ರಕ್ಕೂ ಈ ಸಂಗತಿ ಇದೆ ಅಂತ, ಈ ವಿಷಯ ಇದೆ ಅಂತ. ಹಾಗಾದ್ರೆ ಜೀವನಕ್ಕೆ ಇದು ಬೇಡವ ಅಂದರೆ ಲೌಕಿಕಕ್ಕೂ ಬೇಕು. ಇದು ಬರೇ ಪರಮಾರ್ಥ ಮಾತ್ರ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಪರಮಾರ್ಥ ಮತ್ತು ವ್ಯವಹಾರ ಬೇರೆ ಇಲ್ಲ ಅಂತ, ಅದೆರಡು ಒಂದೇ ಅಂತ. ಇಷ್ಟೊತ್ತು ತನಕ ವ್ಯವಹಾರ, ಇನ್ನೀಗ ಪರಮಾರ್ಥ ಮಾತಾಡ್ತೇನೆ ಅಂತಿಲ್ಲ ನಮ್ಮಲ್ಲಿ ಅಂತ, ಎರಡು ಒಂದೇ. ಅದು ಒಂದು ಊಟ ಮಾಡಿದರೆ ಊಟ ಅಧ್ಯಾತ್ಮವೂ ಹೌದು, ವ್ಯವಹಾರವೂ ಹೌದು. ನಿದ್ದೆ ಮಾಡಿದರೆ ನಿದ್ದೆ ಅಧ್ಯಾತ್ಮವೂ ಕೂಡ ಹೌದು, ವ್ಯವಹಾರವೂ ಕೂಡ ಹೌದು. ಎರಡೂ ಸಾಧ್ಯತೆಗಳಿದೆ ಅದರಲ್ಲಿ. ನಿದ್ದೆಯನ್ನು ಮಾಡುವಂತೆ ಮಾಡಿದರೆ ಅದೇ ಧ್ಯಾನ, 6 ತಾಸು ಅನಾಯಾಸವು ಧ್ಯಾನ ಮಾಡಿದಂತೆ ಆಗ್ತದೆ ಅಂತ. ಮಾಡುವಂತೆ ಮಾಡಿದರೆ ನಿದ್ದೆಯನ್ನು ಅಂತ 6 ತಾಸು ಯಾರು ಧ್ಯಾನ ಮಾಡ್ತಾರೆ ಹೇಳಿ? ಮಾಡಿದಂತೆ ಆಗ್ತದೆ ಅಂತ. 6 ತಾಸು 7 ತಾಸು ಅಂತ ಮಾಡುವಂತೆ ಮಾಡಿದೆ ಅಂತ. ಊಟವನ್ನು ಮಾಡುವಂತೆ ಮಾಡಿದರೆ ಯಜ್ಞ ಮಾಡಿದಂತೆ ಆಯಿತು ಅಂತ. ನೇರ ಒಂದೊಂದು ತುತ್ತು ಭಗವಂತನಿಗೆ ಸಲ್ತದೆ ಅಂತ. ಅದು ಹೇಗೆ ಅಧ್ಯಾತ್ಮ ಅಲ್ಲ ಅದು? ಶಂಕರಾಚಾರ್ಯರನ್ನು ಕೇಳಿದ್ರೆ ಎಲ್ಲವೂ ಅಧ್ಯಾತ್ಮ ಅಂತಲೇ ಹೇಳ್ತಾರೆ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನೀವು ಓಡಾಡಿದ್ರೆ ಪ್ರದಕ್ಷಿಣೆ ಹಿಡಿದು, ಮಾತಾಡಿದ್ರೆ ಸ್ತೋತ್ರ. ಅದು ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ. ಮಾಡಿದ್ದೆಲ್ಲ ಶಿವನ ಆರಾಧನೆ, ಶಂಭುವಿನ ಆರಾಧನೆ. ಹೀಗೆ ಬದುಕಲಿಕ್ಕೆ ಸಾಧ್ಯ ಇದೆ. ಇದನ್ನ ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಒಂದು ಶಾಲೆ ಎನ್ನುವಾಗ ಅಲ್ಲಿ ಎರಡೂ ಇದೆ ಅಂತ. ಒಂದು ಶಾಲೆ ಎನ್ನುವಾಗ ಇಲ್ಲಿ ಲೌಕಿಕವೂ ಬೇಕು, ಪಾರಲೌಕಿಕವೂ ಕೊಡಬೇಕು, ಅಲೌಕಿಕವೂ ಕೊಡಬೇಕು ಅಂತ.
ಇವತ್ತು ಏನಾಗಿದೆ ಅಂದರೆ ತುಂಬ ಶಾಲೆಗಳು ಕೇವಲ ಲೌಕಿಕ, ಅಲ್ಲಿ ಪಾರಲೌಕಿಕ ಇಲ್ಲ. ಅಲ್ಲಿ ಲೌಕಿಕವನ್ನೇ ತಲೆಗೆ ತುಂಬಿ ಕಳುಹಿಸೋದಾದರೆ ಶಾಲೆಗಳು ಯಾಕೆ ಬೇಕು ಹೇಳಿ? ಪ್ರಪಂಚವೇ ಶಾಲೆ ಹಾಕಿ ತಗೊಂಡ್ರೆ ಎಲ್ಲ ಲೌಕಿಕವೇ ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು ಅಂತ ಅದನ್ನೇ ಕಾಣುತ್ತೆ ನಾವು. ಆದರೆ ಈ ಎರಡರ ಒಂದು ಸಂಯೋಜನೆ ಇದೆಯಲ್ಲ, ಅದು ಬೇರೆ ಎಲ್ಲೂ ಇಲ್ಲ. ಇಲ್ಲ ಅಂಥದ್ದೊಂದು ಪ್ರಯತ್ನ ಇದು ಪರಿಪೂರ್ಣ ಅಂತಲ್ಲ. ಇದೆಲ್ಲ ಆರಂಭದ ಹೆಜ್ಜೆಗಳು ಮಾತ್ರ ಅಂತ ನಾವು ಗುರಿ ಮುಟ್ಟಿದ್ದೇವೆ ಅಂತ ಈಗಲೇ ಅನ್ಕೋಬಾರ್ದು. ಯಾಕೆ ಅನ್ಕೋಬಾರ್ದು ಅಂದರೆ ಗುರಿ ಇನ್ನೂ ದೂರ ಇದೆ. ನಾವು ಈಗಲೇ ಮುಟ್ಟಿದ್ದೇವೆ ಅಂತ ಅನ್ಕೊಂಡ್ಬಿಟ್ರೆ ನಾವು ಮುಂದಕ್ಕೆ ಹೋಗೋದೇ ಇಲ್ಲ, ಹೆಜ್ಜೆ ಇಡೋದೇ ಇಲ್ಲ ನಾವು ಅಂತ. ತುಂಬ ದೂರ ಇದೆ ಗುರಿ. ನಾವೇನು ಮೂಲಾಧಾರವನ್ನು ಪ್ರವೇಶ ಮಾಡಿಲ್ಲ. ಯಾಕೆಂದರೆ ಮೂಲಾಧಾರ ಪ್ರವೇಶ ಮಾಡಿದ ಕೂಡಲೇ ಧ್ಯಾನ ಆಗಿಬಿಡ್ತದೆ ಅಂತ, ನಾನೇ ತಾನಾಗಿ ಪ್ರಪಂಚ ಮರ್ತೋಗ್ಬಿಡ್ತದೆ ಅಂತ. ಯಾವಾಗ ನಾವು ಮೂಲಾಧಾರವನ್ನು ಪ್ರವೇಶ ಮಾಡ್ತೇವೋ ಆಗ ನಾವು ಗಾಢ ಧ್ಯಾನದಲ್ಲಿ ಮುಳುಗಿರ್ತೇವೆ, ಪ್ರಪಂಚ ಗೊತ್ತಿರೋದಿಲ್ಲ ನಮಗೆ ಅಂತ. ಅದಾಗಿಲ್ಲ ಇನ್ನು ಅಂದರೆ ನಾವು ಬಾಗಿಲು ಹೊರಗಿದ್ದೇವೆ ಅಂತ ಅರ್ಥ. ಇನ್ನು ಬಾಗಿಲು ಒಳಗೆ ಹೋಗಿಲ್ಲ ಅಂತ, ನಾವು ಆ ಕಡೆ ಹೋಗಿ ಮಾತಾಡ್ತಾ ಇದ್ದೇವೆ ಅಂತ ಅರ್ಥ ಅದಕ್ಕೆ ಅಂತ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂತ. ಕಾಶಿಗೆ ಹೋಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಕಾಶಿ ಅಂತ ಒಂದು ಇದೆಯಂತೆ, ವಿಶ್ವೇಶ್ವರನ ಸನ್ನಿಧಿ ಇದೆಯಂತೆ, ಗಂಗೆ ಇದೆಯಂತೆ ಅನ್ನೋ ಚರ್ಚೆ ಪ್ರಾರಂಭ ಆಗಿದೆ ಅಂತ. ಅದೂ ಆಗದೆ ಇದ್ದರೆ ಅವನು ಯಾವಾಗ ಹೋಗ್ತಾನವನು ಅಂತಾನೆ ಮೊದಲಾಗಬೇಕು. ಕಾಶಿ ಬಗ್ಗೆ ಒಂದು ಪ್ರಸ್ತಾಪ ಬರಬೇಕು, ಚರ್ಚೆ ಆಗಬೇಕು, ಮಾತುಕತೆಗಳಾಗಬೇಕು, ಹೋಗಬೇಕು ಅನ್ನೋ ತೀರ್ಮಾನ ಆಗಬೇಕು. ಆಮೇಲೆ ಕಾಶಿಯ ಬಗ್ಗೆ ಮೊದಲನೇ ಹೆಜ್ಜೆ ಇಡುವಂಥದ್ದು. ಇದೆಲ್ಲ ಆ ಮೊದಲನೇ ಹೆಜ್ಜೆ ಇಡೋಕ್ಕಿಂತ ಹಿಂದಿರ್ತಕ್ಕಂಥದ್ದು ಈ ನಮ್ಮ ಹಂತಗಳು. ಹಾಗಾಗಿ ತುಂಬ ಮುಂದಕ್ಕೆ ನಾವು ಹೋಗ್ಲಿಕ್ಕಿದೆ. ಆದರೆ ನಮ್ಮ ದಿಕ್ಕು ಅನ್ನೋದು ತುಂಬ ನಮಗೆ ಸಂತೋಷವನ್ನು, ಆನಂದವನ್ನು ಕೊಡುವಂಥದ್ದು ಆಗ್ತಾ ಇದೆ. ಸಾರ್ವಭೌಮನ ಸನ್ನಿಧಿಯಲ್ಲಿ, ಆತ್ಮಲಿಂಗದ ಸನ್ನಿಧಿಯಲ್ಲಿ ಅಧ್ಯಾತ್ಮ ನಡೆದು ಬೇರೆ ಏನು ನಡಿಬೇಕು? ಅಧ್ಯಾತ್ಮ ನಡಿಬೇಕು ಆತ್ಮಲಿಂಗದ ಸನ್ನಿಧಿಯಲ್ಲಿ, ಅದು ನಡೀತಾ ಇದೆ. ಜೊತೆಯಲ್ಲಿ ಲೌಕಿಕವನ್ನು ಕೊಟ್ಟು ಏನು ಕಡಿಮೆ ಆಗದೆ ಇರುವಂತೆ ಕೊಟ್ಟು ಇಲ್ಲಿ ನಡೀತಾ ಇದೆ ಅನ್ನೋದು ತುಂಬ ಒಂದು ಸಂತೋಷದ ವಿಷಯ. ನಮ್ಮ ಮಕ್ಕಳು ನೀವೆಲ್ಲ ಬಂಗಾರದ ಬದುಕನ್ನು ಬದುಕಬೇಕು, ಬೆಳಕಿನ ಬದುಕನ್ನು ಬದುಕಬೇಕು. ದೇಶಕ್ಕೆ, ಪ್ರಪಂಚಕ್ಕೆ ನೀವು ದಾರಿ ಆಗಬೇಕು. ನೀವು ಗುರಿ ಮುಟ್ಟಿದ್ರೆ ಸಾಲದು ಅಂತ, ನೀವು ಪ್ರಪಂಚಕ್ಕೆ ದಾರಿ ಆಗುವಂತೆ ಆಗಬೇಕು. ಅಂಥ ಶ್ರೇಯಸ್ಸು ನಿಮಗಿರಬೇಕು. ಹಾಗೆ ನಮ್ಮ ಆಚಾರ್ಯ ವೃಂದದ ಪ್ರಯತ್ನ ಮತ್ತು ವ್ಯವಸ್ಥಾಪಕ ವೃಂದದ ತಪಸ್ಸು, ಪ್ರಯತ್ನ ಅದೆಲ್ಲ ಫಲ ಕೊಡುವಂತೆ ಆಗಬೇಕು. ಆ ಪ್ರಯತ್ನಗಳು ಸಾಕಷ್ಟಿದೆ. ಅನೇಕರು ತಮ್ಮ ತಮ್ಮ ಹೃದಯಗಳನ್ನು ಜೋಡಿಸ್ಕೊಂಡಿದ್ದಾರೆ, ಮನಸ್ಸುಗಳನ್ನು ಜೋಡಿಸ್ಕೊಂಡಿದ್ದಾರೆ, ಸಮಯ ಕೊಡ್ತಾ ಇದ್ದಾರೆ, ಶ್ರಮ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ತಮ್ಮ ಆಯುಷ್ಯನ್ನು ಧಾರೆ ಎರಿತಾ ಇದ್ದಾರೆ. ಅವೆಲ್ಲ ಫಲ ಕೊಡುವಂತೆ ಆಗಿ ನೀವು ಇಲ್ಲೂ ಸೈ ಅಲ್ಲೂ ಸೈ. ಇಲ್ಲೂ ಸೈ ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಇಲ್ಲೂ ಸೈ. ಆಮೇಲೆ ಮನಸ್ಸು, ಆತ್ಮ, ಅಲ್ಲೂ ಸೈ. ಈ 7 ಅದು ಅಂತ 7 ಚಕ್ರಗಳು ಅಂದರೆ ಅದೇ 7 ಅಂತ. ಮಣ್ಣಿನಿಂದ ಶುರು ಮಾಡಿ ಜ್ಯೋತಿಷ್ಯನವರೆಗೆ, ಪರಂಜ್ಯೋತಿಷ್ಯನವರೆಗೆ ಅಂತ ದೇವಿಯನ್ನು ಸೌಂದರ್ಯ ಲಹರಿಯಲ್ಲಿ ವರ್ಣನೆ ಮಾಡಬೇಕಾದ್ರೆ ಇದೇ ಕ್ರಮದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ. ಇದೇ ರೀತಿಯಲ್ಲಿ ಮನೋಪಿ ಭ್ರೂ ಮಧ್ಯೆ ಅಂತ ಹೇಳ್ಕೊಂಡು ಅದೇ ರೀತಿ ವರ್ಣನೆ ಮಾಡ್ತಾರೆ ಅವರು ಅಂತ. ಹಾಗಾಗಲಿ ಎಂಬುದಾಗಿ ಆಶಿಸಿ, ನಮಗೂ ತುಂಬ ಸಂತೋಷ. ನಮಗೆ ಬರ್ಲಿಕ್ಕೆ ಆಗದಿದ್ದರೆ ಅದೊಂದು ಕೊರತೆ ಆಗ್ತಾ ಇತ್ತು. ನಿಮಗಲ್ಲ, ನಮಗೇನೆ ಅದೊಂದು ಕೊರತೆ ಅಂತ ಅನಿಸ್ತಾ ಇತ್ತು. ನಿಮ್ಮ ಜೊತೆಗೆ ಇಡೀ ದಿನ ಇರಬೇಕಾಗಿತ್ತು, ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಬೇಕಾಗಿತ್ತು, ಆಮೇಲೆ ಸಾಂಸ್ಕೃತಿಕದಲ್ಲೂ ಭಾಗಿಯಾಗಬೇಕಾಗಿತ್ತು. ನಿಮಗೂ ಏನು ಸಾಕು ಅಂತ ಇರೋದಿಲ್ಲ, ನಮಗೂ ಏನು ಸಾಕು ಅಂತ ಇಲ್ಲ. ಆದರೆ ಎಷ್ಟು ಕೊಟ್ಟರೆ ದೇವರು ಅಷ್ಟು ಅದು ಆಶೀರ್ವಾದ, ಅದು ವರಪ್ರದಾನ ಅಂತ ಭಾವಿಸ್ಬೇಕಲ್ಲ. ಆ ರೀತಿಯಲ್ಲಿ ನಾವು ಭಾವಿಸ್ತಾ ಇರುವಂಥದ್ದು. ಮತ್ತು ಇವತ್ತು ಇಬ್ಬರು ಒಳ್ಳೆಯ ಗಣ್ಯರು ನಮಗೆ ಇದಕ್ಕೆ ಒದಗಿ ಬಂದಿದ್ದಾರೆ. ಒಂದು ಯಡಗುಂಜಿ ಮಹಾಗಣಪತಿಯ ಸನ್ನಿಧಿಯಲ್ಲಿ ಪರಂಪರೆಯಿಂದ ಸೇವೆ ಮಾಡ್ತಾ ಬಂದಿರುವಂಥ ನಮ್ಮ ಸಭಾಹಿತರು, ನಮ್ಮ ಮಠಕ್ಕೆ ತುಂಬ ಸಂಬಂಧಪಟ್ಟಿರ್ತಕ್ಕಂಥವ್ರವರು. ಅದು ಈ ಪ್ರಾಂತಕ್ಕೆ ಸಂಸ್ಥಾನ ಕಾಲಿಟ್ಟರೆ, ಈ ಚಂದಾವರ ಸೀಮೆಗೆ ಸಂಸ್ಥಾನ ಕಾಲಿಟ್ಟರೆ ದುಡಿ ಪೂಜೆ ಮಾಡಬೇಕಾದ ಕುಟುಂಬ. ಅದು ಮೊದಲನೇ ಸ್ಥಾನ ಅವರಿಗಿದೆ ಅಂತ, ಆ ಕುಟುಂಬಕ್ಕಿದೆ ಅಂತ. ಅದು ಮಾತ್ರ ಅಲ್ಲ, ಮಠ ಬರೋಕ್ಕಿಂತ ಮೊದಲು ಮಠದ ಸ್ಥಾನದಲ್ಲಿ ಒಂದು ಪರಿಷತ್ ಇತ್ತು ಅಂತ ಹೇಳ್ತಾರೆ. ಇವರ ನೇತೃತ್ವ, ಈ ಸಭಾಹಿತ ಕುಟುಂಬದ ನೇತೃತ್ವ ಇದ್ದಿದ್ದದಕ್ಕೆ ಅಂತ. ಸಭಾಹಿತ, ಮಧ್ಯಸ್ಥ, ಯಾಜಿ, ಅವಭೃತ ಮತ್ತು ಆಚಾರ ಭಟ್ಟ, ಈ 5 ಕುಟುಂಬಗಳು ಮಠ ಮಾಡುವ ಕೆಲಸ ಮಾಡ್ತಾ ಇದ್ವು, ಧರ್ಮ ನಿರ್ಣಯ ಕೊಡ್ತಾ ಇದ್ವು ಆ ಸಮಯದಲ್ಲಿ ಅಂತ. ಆ 5 ಕುಟುಂಬಗಳಲ್ಲಿ ಸಭಾಹಿತ ಅಂತ ಯಾಕೆ ಹೆಸರು ಬರಬೇಕು ಅಂದರೆ ಆ ನೇತೃತ್ವ ವಹಿಸಿರ್ತಕ್ಕಂಥ ಒಂದು ಕುಟುಂಬ ಅದು ಅಂತ. ಅಂಥವ್ರು ಇವತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಒದಗಿದ್ದಾರೆ. ಅದು ನಿಮಗೊಂದು ಒಳಿತಿನ ಸೂಚನೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಇನ್ನೊಬ್ಬರು ಇಲ್ಲಿ ಇವತ್ತಿಲ್ಲಿ ಬಂದಿರತಕ್ಕಂಥವರು ಪ್ರಕಾಶ್ ಭಟ್ರು, ಹೆಸರೇ ಆಗಿದೆ ಅಂತ, ಪ್ರಕಾಶ್ ಭಟ್ ಅಂತಿದೆ ಅವರ ಹೆಸರು.
ಅವರ ಪರಿಚಯ ನೋಡ್ತಾ ಇದ್ವಿ ನಾವು ಈಗ ತಾನೆ. ಆ ಪರಿಚಯ ನೋಡಿದಂತೆ ವಿಸ್ಮಯ ಆಗ್ತಾ ಹೋಗ್ತದೆ ಅಂತ. ಹಳ್ಳಿ ಬಗ್ಗೆ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವರು. ಹಳ್ಳಿ ಬಗ್ಗೆ, ಮಣ್ಣು ನೀರಿನ ಬಗ್ಗೆ, ಗಿಡ ಗಂಟೆ ಇಂಥದ್ರ ಬಗ್ಗೆ ತುಂಬ ಕೆಲಸ ಮಾಡಿರ್ತಕ್ಕಂಥ, ವಿದೇಶದಲ್ಲಿ ಅಧ್ಯಯನ ಮಾಡಿ ವಿದೇಶದಲ್ಲಿ ತುಂಬ ದೊಡ್ಡ ಅವಕಾಶಗಳಿದ್ರು ಅದೆಲ್ಲ ಬಿಟ್ಟು ಸ್ವದೇಶಕ್ಕೆ ಬಂದು ಇಲ್ಲೂ ಒಳ್ಳೊಳ್ಳೆ ಅವಕಾಶಗಳಿದ್ರು ಅದೆಲ್ಲ ಬಿಟ್ಟು ಹಳ್ಳಿಗೆ ಹೋಗಿ ಅದೇ ಮಣ್ಣನ್ನು ಬಿಡಲಿಲ್ಲ ಅಂತ. ಮಣ್ಣನ್ನು ಬಿಟ್ಟು ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಮಣ್ಣಿನಿಂದ ದೂರ ಆದರೆ ವೃಕ್ಷಕ್ಕೆ ಅಸ್ತಿತ್ವ ಇರೋದಿಲ್ಲ. ಹಾಗೆ ನಿಜವಾದ ಅರ್ಥದ ಮಣ್ಣಿನ ಮಗ ಅಂತ ನಾವು ಅನ್ಬೋದು, ಕರಿಬೋದು ಅವ್ರನ್ನ, ಪ್ರಕಾಶ್ ಭಟ್ರನ್ನ ಅಂತವರು ನಮ್ಮ ಮಧ್ಯೆ ಇದ್ದಾರೆ. ಈ ಎರಡು ಹಿರಿಯರ ಉಪಸ್ಥಿತಿಯನ್ನು ನಾವು ಭಾವಿಸ್ತಾ ಸಂತೋಷಪಟ್ಟು, ಮತ್ತು ತಂಡ ನಮ್ಮ GL ಹೆಗಡೆಯವರಿದ್ದಾರೆ, ಇಲ್ಲಿ ಕೆಳಗೆ ಸುವರ್ಣಗದ್ದೆ ಮಂಜುನಾಥ್ ಕೆಳಗಡೆ ಇದ್ದಾರೆ. ಇವರು ಮತ್ತು ಇವರ ಬಳಗ ವ್ಯವಸ್ಥಾಪಕ ವೃಂದದ ಕಡೆಯಿಂದ ತುಂಬ ಪ್ರಯತ್ನ ಇದೆ ಅವರಿದ್ದು. ಹಾಗೆ ಆರ್ಯರು ಅವರದ್ದು ಕೂಡ ಹಾಗೆ ಅಂತ. ಇವರೆಲ್ಲರನ್ನೂ ಮನಸಾರೆ ಹರಿಸ್ತಾ ಚೆನ್ನಾಗಿ ನಡೀಲಿ ವಾರ್ಷಿಕೋತ್ಸವ ಇಂದು ಮತ್ತು ನಾಳೆ ಅಲ್ವಾ. ತುಂಬ ಖುಷಿಪಡಿ ಇವತ್ತು ನಾಳೆ. ನಾವು ಎಷ್ಟು ಜಾಸ್ತಿ ಖುಷಿಪಟ್ಟರೆ ಅಷ್ಟು ನಮಗೆ ಸಿಗ್ತದೆ ಸಮಾಧಾನ ನಮಗೆ ಅದರಿಂದ ಅಂತ. ಹಾಗೆ ಆ ಖುಷಿ ಜೊತೆಯಲ್ಲಿ ಏನಾದ್ರು ಸಿಗುತ್ತಾ ನೋಡಿ ಅಂತ ಪಕ್ಕದಲ್ಲಿ ಅಂತ. ಸಂತೋಷದ ಜೊತೆಯಲ್ಲಿ ಒಂದು ಸಂದೇಶ ಬೇಕು ಅಂತ. ಸಂದೇಶ ಇಲ್ಲೇ ಇರೋ ಸಂತೋಷ ಅದು ನಮ್ಮ ಪತನಕ್ಕೆ ಕಾರಣ. ಅದು ಆ ಸಂತೋಷ ನಮ್ಗೆ ಬೇಡ ಅಂತ. ಯಾವ ಸಂತೋಷದಲ್ಲಿ ಒಂದು ಸಂದೇಶ ಇದೆ ಅಂಥ ಸಂತೋಷ ನಮಗೆ ಬೇಕಾಗುವಂಥದ್ದು ಅಂತ. ಹಾಗಾಗಿ ಸಂದೇಶಗಳ ಹಗಲು ಮತ್ತು ರಾತ್ರಿಗಳು ಇಂದು ಮತ್ತು ನಾಳೆ ಹಾಗೆ ಪರಿಣಮಿಸಲಿ ಎಂಬುದಾಗಿ ಈ ಸಮಯದಲ್ಲಿ ಭಾವಿಸಿ ನಾವು ಆರಂಭ ಮಾಡಿದಲ್ಲಿಗೆ ಹೋಗೋದಾದರೆ, ಈ ಮಣ್ಣಿನ ಕಣಕಣದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ದೇವತಾ ಶಕ್ತಿಗಳು, ಗುರು ಶಕ್ತಿಗಳು ನಿಮ್ಮೆಲ್ಲರನ್ನು ಹರಿಸಿ ನಿಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸಲಿ. ತುಂಬ ಎತ್ತರಕ್ಕೆ. ಎಷ್ಟು ಎತ್ತರಕ್ಕೆ ಅಂದರೆ ಅಲ್ಲಿ ನಮಗೆ ದೇವತೆಗಳೇ ಹತ್ತಿರ ನಮಗೆ ಅಂತ. ಈ ಪ್ರಪಂಚ ಎಲ್ಲ ಹೀಗೆ ಅಂತ, ಇಡೀ ಪ್ರಪಂಚಕ್ಕೆ ನಾವು ಒಳ್ಳೇದು ಮಾಡ್ಬೋದು ಅಂತ. ಅಷ್ಟು ಎತ್ತರಕ್ಕೆ ನಿಮ್ಮನ್ನು ಆ ದೇವತೆಗಳು ಬೆಳೆಸಿ ಅನವರತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಕಾದು ನಿಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಕೊನೆಯಲ್ಲಿ ಹಾರೈಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ.